ಹೇಲೋ ಗೈಸ್, ನಮಸ್ತೆ. ನಾನೇ ನಿಮ್ಮ ಶಿವು PTF. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಿಮ್ಮ ಜಾಕಿದೆ ಏನೇನು ಪ್ರಾಬ್ಲಮ್ ಇತ್ತು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಯಿತು. ಕಸ್ಟಮರಿಂದ ಡಾಕ್ಯುಮೆಂಟ್ ಸಿಗಬೇಕಿತ್ತು, ಅವೆಲ್ಲ ಸಿಕ್ತು. ಸ್ಟೇಷನಲ್ಲಿದ್ದೆ. ಜಾಕಿನ ಡಾಕ್ಯುಮೆಂಟ್ಸು ಗಾಡಿ ರನ್ ಆಗ್ತಿತ್ತಲ್ಲ, ಸೊ ಅದನ್ನು ಮೈಸೂರಲ್ಲಿ ಇದ್ದಿರೋ ಕಸ್ಟಮರ್ ಏನಂದ್ರು ಅಂದರೆ, ಆ್ಯಕ್ಚುಲಿ ನಾವು ಈ ಥರ ಫೇಸ್ಬುಕ್ಕಲ್ಲಿ ನೋಡಿ ಇಸ್ಕೊಂಡ್ಬಿಟ್ವಿ. ಎಂಡ್ ಆಫ್ ದಿ ಡೇ ಇದು ಪ್ರಾಬ್ಲಮ್ ಆಗುತ್ತೆ ಅಂತಲೇ ನಾವು ಬಗೆಹರಿಸ್ಕೊಂಡು ಓಪನ್ ಆಗಿ ಈ ಥರ ಆಯಿತು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಹೇಳಿದ್ರು. ಸ್ಟೇಷನಲ್ಲಿ ಅಲ್ಲೇ ಬಗೆಹರಿಸ್ಕೊಂಡು ಆ ಗಾಡಿನ ಇಂಜಿನ್ ನಂಬರು, ಚಾರ್ಸಿ ನಂಬರು ಅಳಿಸಿ ಗಾಡಿನ ಸ್ಟೇಷನಲ್ಲೇ ಸ್ಕ್ರಾಪ್ ಮಾಡಿದ್ರು. ಡಾಕ್ಯುಮೆಂಟ್ಸ್ 2930 ಫಾರ್ಮ್ ಎಲ್ಲ ಡಾಕ್ಯುಮೆಂಟ್ಸು ನನಗೆ ಕೊಟ್ಟರು. ಅದು ತೊಗೊಂಡು ಸರ್ ಅಷ್ಟೇ ಸಪೋರ್ಟಿವ್ ಆಗಿ ಎಲ್ಲ ಕ್ಲಿಯರ್ ಮಾಡಿ ನನಗೆ ಕೊಟ್ಟರು. ಆದರೆ ಮತ್ತು ಸ್ಟೇಷನ್ ಮುಂದೆ ಕೈಯ ವಿಚಾರ ಇದ್ದಿಲ್ಲ, ನಾಯಿ ಥರ ಅನಿಸುತ್ತೆ. ಟೌನ್ ಪೊಲೀಸ್ ಸ್ಟೇಷನ್. ಸೊ ಇಲ್ಲಿ ನಮ್ಮ ಜಾಕ್ನ ಅಂದರೆ ಮಿನಿ ಜಾಕ್ನ ಹಿಡ್ದವ್ರೆ. ಸೊ ಹಾಗಾಗಿ ಇಲ್ಲಿ ಒಂದು 5 ನಿಮಿಷ ವೆಯ್ಟ್ ಮಾಡೋಕೆ ಹೇಳಿದ್ದಾರೆ. ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಕಾಫಿ ಕುಡಿದು ಆಫ್ಟರ್ ಮಾಡೋಣ ಲೆಕ್ಕಾಚಾರ. ಆದರೆ ಒಳಗಿನ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಪರ್ಮಿಷನ್ ಕೊಡೋಲ್ಲ. ತಗೊಳ್ತೀರಾ ಆರೈಸ್ಬೇಕು ಅಂತ ನೋಡ್ರಿ. ಈ ಗಾಡಿ ಹೆಂಗಿದೆ, ನನ್ನ ನಂಬರ್ ಪ್ಲೇಟ್ ಹಾಕೊಂಡು ಗೊತ್ತಿಲ್ಲ, ಡಾಕ್ಯುಮೆಂಟ್ನ ಸೇಲ್ ಮಾಡ್ತಿರೋದು ಗೊತ್ತಾಗ್ತಿಲ್ಲ. ನಾವು ನಮಗೆ ಕಂಡುಹಿಡಿಬೇಕೀಗ. ನೀವು RX ತೊಗೊತೀನಿ ಇಲ್ಲ RX ಇದೆ ಅಂದರೆ ನಿಮಗೆ ಗೊತ್ತಿರಬೇಕಾಗಿರೋದು ಇಂಜಿನ್ ನಂಬರು, ಚಾರ್ಸಿ ನಂಬರು ಒರಿಜಿನಲ್ ಇದೆಯಾ ಅಂತ ಚೆಕ್ ಮಾಡೋದು. ಇದೆಯಲ್ಲ, ಇದೆಲ್ಲ ಪಕ್ಕ ಲೈನ್ ಎಳ್ದಿರೋದು, ನಂಬರ್ ಹೊಡೆದಿರೋದು, ಇದೆಲ್ಲ ಗೊತ್ತಿರಲೇಬೇಕು ನಿಮಗೆ. RX ತೊಗೊತಿದ್ದೀನಿ ಅಂದರೆ ನಿಮ್ಗೆ ಇಂಜಿನ್ ನಂಬರು, ಚಾರ್ಸಿ ನಂಬರು ಒಂದೊಂದು ಇಯರಿಗೆ ಫಾಂಟ್ ಚೇಂಜ್ ಆಗ್ತಾ ಇರುತ್ತೆ RX ಸೀರೀಸ್ಗಳಲ್ಲಿ. ಮಸ್ಟಾಗಿ ನಿಮಗೆ ತಿಳ್ಕೊಂಡಿರಲೇಬೇಕು. ಕ್ಲಿಯರ್ ಮಾಡ್ಕೊಂಡು ನಾನು ಶಿವಮೊಗ್ಗ ಹೊರಟೆ. PTF ಎಲ್ಲ ಆಲ್ಮೋಸ್ಟ್ ಅಲ್ಲಿನ ಏನೇನು ಪ್ರಾಬ್ಲಮ್ ಆಗಿತ್ತು, ನಮ್ಮ ಜಾಕ್ನ ಇನ್ನೊಂದು ಥರ ಇಂಜಿನ್ ಲೈನ್ಸಲ್ಲಿ ನಂಬರ್ ಹೊಡೆದು, ಚಾರ್ಸಿಯಲ್ಲೂ ನಂಬರ್ ಹೊಡೆದು ನೇಮ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರಲ್ಲ, ಆ ಗಾಡಿನ ಸೀಸ್ ಮಾಡಿದ್ರು. ಕಂಪ್ಲೇಂಟ್ನೇನು ರಿಜಿಸ್ಟರ್ ಮಾಡೋಣ ಹಾಗೆ ಹೀಗೆ ಅಂತ. ಪರ್ಸ್ನಲಿ ಅವ್ರು ಮತ್ತೆ ಓನರ್ ಬಂದು ಕೇಳಿದ್ರು, ಈ ಥರ ನಾನು ಗೊತ್ತಿಲ್ಲದೆ ಈ ಥರದವರು ಬೇರೆಯವರು ನನಗೆ ಯಾರೋ ಕೊಟ್ಟಿದ್ರು, ನಾನು ಇಸ್ಕೊಂಡೆ ಹಾಗೆ ಹೀಗೆ ಅಂದರು. ಸರಿ ಆಯಿತು, ಓಕೆ. ಅವ್ರು ಹೇಳಿದ್ದು ನನಗೆ ಕನ್ವಿನ್ಸ್ ಮಾಡಿದ್ರು. ಸೊ ಅವ್ರು ಹೇಳಿದ್ರಲ್ಲಿ ಸ್ವಲ್ಪ ನಿಜ ಇತ್ತು ಅನಿಸ್ತು. ಸೊ ಹಾಗಾಗಿ ಅವರು ನಿಮಗೆ 2930 ಫಾರ್ಮ್ ಸಿಗ್ನೇಚರ್ ಮಾಡಿ, ಡಾಕ್ಯುಮೆಂಟ್ಸ್ ಏನಿದೆ ಕ್ಲಿಯರ್ ಮಾಡಿ ನಾನು ನಿಮಗೆ ಕೊಡ್ತೀನಿ. ಆ ಗಾಡಿನ ಸ್ಕ್ರಾಪ್ ಮಾಡ್ತೀನಿ ಅಂದರೆ ಸ್ಟೇಷನಲ್ಲಿ. ಸುಮ್ಮನೆ ಕಂಪ್ಲೇಂಟ್ ರಿಜಿಸ್ಟ್ರ್ ಮಾಡಿ ಅವನ ಲೈಫ್ನ ಹಾಳು ಮಾಡೋದಕ್ಕಿಂತ ಅವನಿಗೆ ಒಂದು ಚಾನ್ಸ್ ಕೊಡ್ಬೋದು. ಇಲ್ಲಾಂದರೆ ಅವನು ಮಾಡಿರೋ ತಪ್ಪನ್ನ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡ್ಬೋದು. ಆ್ಯಕ್ಚುಲಿ ನಾನು ಏನಂತೀನಿ ಅಂದರೆ, RXಗಳಲ್ಲಿ ನೇಮ್ ಟ್ರಾನ್ಸ್ಫರ್ಗಳು ಆಗ್ತಾಯಿದ್ದಾವೆ. ನಿಮಗೆ ಅವತ್ತಿಂದನೂ ಹೇಳ್ತಿರೋದೇ, ಇವತ್ತು ಹೇಳ್ತಾ ಇರೋದೇ. ಈ ನಮ್ಮ ಜಾಕ್ ಡಾಕ್ಯುಮೆಂಟ್ಸ್ ಎಲ್ಲಿ ಬಿಲ್ಡ್ ಆಯಿತು ಅಂದರೆ ಹಾಸನದಲ್ಲಾಯಿತು ಅಂತ ಹೇಳ್ತಿದ್ದಾರೆ. ಹಾಸನದಲ್ಲಿರೋ ಕಲಗಾರರ ಚೆನ್ನಾಗೆ ಫೇಕ್ ಡಾಕ್ಯುಮೆಂಟ್ಸ್ ಕೊಡ್ತಿದ್ದೀರಾ, ಕೊಡಬೇಡಿ. RXಗಳಲ್ಲಿ ಸುಮಾರು ಫ್ರಾಡ್ನ ಹಾಸನದಲ್ಲಿ ಆಗ್ತಾಯಿದ್ದಂತೆ, ಮಾಡಬೇಡ್ರಿ. ಏನು ಮಾಡೋಕ್ಕಾಗಲ್ಲ. ಮಾಡಿರೋ ಗಾಡಿಗಳೆಲ್ಲ ಏನಾಗ್ತಿದ್ದಾವೋ ಗೊತ್ತಿಲ್ಲ. ಓನರ್ಸ್ಗಳಿಗೆ ಎಷ್ಟೆಷ್ಟೋ ಪ್ರಾಬ್ಲಮ್ ಆಗ್ತಾಯಿದ್ದಾವೆ. ಡಾಕ್ಯುಮೆಂಟ್ಸ್ ಕೊಡೋ ಬದಲು ನೀವು ಏನಕ್ಕೆ ಆ ಥರ ಕೊಡ್ತಿದ್ದೀರ ಅಂತಲೇ ಗೊತ್ತಾಗ್ತಿಲ್ಲ. ಆ ಥರ ಏನಾದರೂ ಫಾಲ್ಟ್ ಆಗ್ತಾಯಿದೆ ಅಂದರೆ, ಒಂದು ವೇಳೆ ಡಾಕ್ಯುಮೆಂಟ್ಸ್ ಇದೆ ಓಕೆ ಒಪ್ಕೊಳ್ಳೋಣ. ಇಂಜಿನ್ನು ಚಾರ್ಸಿನೂ ಒರಿಜಿನಲ್ ಕೊಡಿಯಲ್ಲ. ಒರಿಜಿನಲ್ ಕೊಟ್ಟರೆ ಯಾರಿಗೂ ಏನೂ ಪ್ರಾಬ್ಲಮ್ ಇಲ್ಲ. ಗಾಡಿನ ಬಿಲ್ಡ್ ಮಾಡ್ಕೋಬೋದು, ಅಂದರೆ ಹೊಸ್ದಾಗಿ ನೀಟಾಗಿ ಬಿಲ್ಡ್ ಮಾಡ್ಬೋದು. ನೀವು ಡಾಕ್ಯುಮೆಂಟ್ಸ್ ಮಾತ್ರ ಫೇಕಾಗಿ ಕೊಟ್ಟು, ಇಂಜಿನ್ ಕೇಸು ಬೇರೆಯವ್ರದ್ದು ಆಲ್ರೆಡಿ ಇರುತ್ತೆ, ನೀವು ಅದನ್ನೇ ಇನ್ನೊಂದು ಡೂಪ್ಲಿಕೇಟ್ ಗಾಡಿನ ರನ್ ಮಾಡೋ ಥರ ಆಗ್ತಿದೆ. ಆಲ್ ಓವರ್ ಕರ್ನಾಟಕದಲ್ಲಿ ಸುಮಾರು ಗಾಡಿ ಆಗ್ತಾಯಿದ್ದಾವೆ. ಅದು ಯಾರ್ಯಾರು ಏನೇನು ಆಗಿದೆಯೋ ಗೊತ್ತಿಲ್ಲ. RX ಬಾಯ್ಸ್, ನಿಮ್ಮ ಗಾಡಿ ನಿಮ್ಮ ಹೆಸರುಗಳಲ್ಲಿ ಇದೆಯಾ ನೋಡ್ಕೊಳ್ಳಿ. ಅದು ಎಷ್ಟು ಪ್ರಾಬ್ಲಮ್ ಆಗ್ತಿದೆ ನಮಗೆ ಗೊತ್ತಿಲ್ಲ. ಇವಾಗ ನನ್ನ ಗಾಡಿ ಆಗಿತ್ತು ಗೊತ್ತಾ. ನೀವು ಯಾವುದೇ RXನ ತೊಗೊಳ್ತಿದ್ದೀನಿ ಅಂದರೆ, ಸೊ ಅದರಲ್ಲಿ ಏನಂದರೆ ನಂಬರ್ಗಳು ಚೇಂಜ್ ಬರುತ್ತೆ. ಒಂದೊಂದು ವರ್ಷಕ್ಕೆ ಒಂದೊಂದು ಥರ ಚೇಂಜ್ ಬರುತ್ತೆ. ಇದೆಯಲ್ಲ, ಇದು 1990 ಮಾಡಲು. 1990 ಮಾಡಲು ಈ ಥರನೇ ಬರುತ್ತೆ. ಈಗ ತೋರಿಸ್ಬೇಕಂದ್ರೆ ಈ ಥರ ಬರುತ್ತೆ. 9 ಈ ಥರ ಬರುತ್ತೆ. ಒಡಿಯೋ ನಂಬರ್ ಆದರೆ 9 ಸ್ವಲ್ಪ ಈ ಥರ ಬೆಂಡ್ ಬರುತ್ತೆ. ಅದೊಂದು ನಿಮ್ಮ ಅಬ್ಸರ್ವಲ್ಲಿರಲಿ. ಮತ್ತು ನಿಮಗೆ ಇಂಜಿನ್ ನಂಬರು, ಚಾರ್ಸಿ ನಂಬರು ಉಜ್ಜಿದ್ರೆ ಇಲ್ಲಿ ಈ ಜಾಗ ಇದೆಯಲ್ಲ,
ಈ ಜಾಗ ಒಂಥರ ಫುಲ್ಲು ಒಳ ಹೋಗ್ಬಿಟ್ಟಿರುತ್ತೆ. ಇವಾಗ ಯಾವ ಥರ ಫ್ಲಾಟಾಗಿದೆ, ಇದು ಯಾವುದೇ ಉಜ್ಜಿಲ್ದಂಗಿದೆ. ಇದು ಆ್ಯಕ್ಚುಲಿ ಪೇಂಟ್ ಮಾತ್ರ ರಿಮೂವ್ ಮಾಡಿರೋದು. ಸೊ ಈ ಥರ ಇರಬೇಕು. ಅದೇ ಚಾರ್ಸಿಗೆ ನಂಬರ್ ಹೊಡೆದಿದ್ರೆ ಏನಾಗಿರುತ್ತೆ ಅಂದರೆ ಇಲ್ಲಿ ಫುಲ್ಲು ಡೀಪಾಗಿ ಹೋಗ್ಬಿಟ್ಟಿರುತ್ತೆ. ಇಲ್ಲಿ ಒಳಗೆ ಒಂದು ರೌಂಡ್ ಒಳಗೆ ಹೋಗ್ಬಿಟ್ಟಿರುತ್ತೆ. ಈ ಥಿಕ್ನೆಸ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ನಿಮಗೆ ಗೊತ್ತಾಗಬೇಕು. ಈ ಫಾಂಟ್ಗಳು ಸ್ವಲ್ಪ ಚೇಂಜ್ ಬರುತ್ತೆ. 2000 ಮಾಡಲಿಗೆ ಒಂಥರ ಬರುತ್ತೆ, 5 ಸ್ಪೀಡಿಗೆ ಒಂಥರ ಬರುತ್ತೆ, 4 ಸ್ಪೀಡಿಗೆ ಒಂಥರ ಬರುತ್ತೆ. ಆ ಮಾಡೆಲ್ಗೂ ಒಂದೊಂದು ರೇಂಜಿಗೆ ಒಂದೊಂದು ಥರ ಬರುತ್ತೆ. ಅದು ನಿಮ್ಮಲ್ಲಿ ಸ್ವಲ್ಪ ನಾಲೆಡ್ಜನ್ನ ಬಿಲ್ಡ್ ಮಾಡ್ಕೊಳ್ಳಿ. RXಗಳಲ್ಲಿ ನಿಮ್ಗೆ ಹಾಗೆ ಬನ್ನಿ ಇಂಜಿನ್ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಸೊ ಆ್ಯಕ್ಚುಲಿ ಇದು ನೋಡಿ, ಇಲ್ಲಿ ಯಾವ ಥರ ಇದೆ ಇಂಜಿನ್ ನಂಬರ್ ಅನ್ನೋದು ಈ ಥರ ಲೈನಾಗಿರಬೇಕು. ವಿತ್ ಈ ಲೈನ್ಸ್ ಇದೆಯಲ್ಲ, ಈ ಥರನೇ ಇರಬೇಕು. ಆ್ಯಕ್ಚುಲಿ ಇಂಜಿನ್ ನಂಬರು ಈ ಥರ ಇದೆ. ಇದು ಒರಿಜಿನಲ್ ಬರುತ್ತೆ. ಅಂದರೆ 1990 ಮಾಡಲ್ಗೆ ಇದೇ ಥರನೇ ಇದೆ ಸೀರೀಸು. ನೀವು ಆನ್ಲೈನಲ್ಲೂ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ, ಇಲ್ಲಾಂದರೆ ನೀವು ಯಾವುದೇ 1990 ಮಾಡಲ್ಗಳಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲ ಇಂಜಿನ್ ನಂಬರಲ್ಲಿ ಈ ಲೈನ್ಸು ಒರಿಜಿನಲ್ ಇರಬೇಕು. ಈ ಲೈನ್ಸು ಇದೆಲ್ಲ ಒರಿಜಿನಲ್ ನಂಬರು. ಅಲ್ಲಿ ಈ ಥರನೇ ಬರುತ್ತೆ. ಇದು ಬಿಟ್ಟು ಚೇಂಜ್ ಬರಲ್ಲ. ಇದು 100ಗೆ 1L1 ಅಂತ ಬರುತ್ತೆ. ಅದೇ RX Z 4 ಸ್ಪೀಡ್ ಆಯಿತು ಅಂದರೆ 1L3 ಅಂತ ಸ್ಟಾರ್ಟ್ ಆಗುತ್ತೆ. ಈ ಲೈನ್ಸಲ್ಲಿ ಇಲ್ಲಿ 1L3 ಅಂತ ಬರುತ್ತೆ. ಈ ನಂಬರು ಇದು ಅದರಲ್ಲಿ ನೋಡಿದ್ರೆ ನಿಮಗೆ ಮ್ಯಾಚ್ ಮಾಡಿದಾಗಲೇ ಗೊತ್ತಾಗುತ್ತೆ. ಅದೇ 4 ಸ್ಪೀಡಿಗೆ 5 ಸ್ಪೀಡ್ಗಾದರೆ 4W ಅಂತ ಸ್ಟಾರ್ಟ್ ಆಗಿಬಿಡುತ್ತೆ. RX Z ಇಲ್ಲಿ 4W ಅಂತ ಸ್ಟಾರ್ಟ್ ಆಗುತ್ತೆ. ಅದು ಅದೇ ಥರನೇ ಟೈಗರ್ ಮಾಡಲ್ಗಳಿಗಾಗಲಿ 1L6 ಅಂತ ಸ್ಟಾರ್ಟ್ ಆಗುತ್ತೆ. ಆದರೆ ಲೈನ್ಸ್ ಎಲ್ಲ ಇದೇ ಕರೆಕ್ಟ್ ಇರುತ್ತೆ. ಈ ಫಾಂಟ್ಸ್ಗಳು ಮಾತ್ರ ಚೇಂಜ್ ಆಗುತ್ತೆ. ಈ ಫಾಂಟ್ಗಳಲ್ಲಿ ಫಾಂಟ್ಗಳು ಡಿಸೈನ್ ಇದೆಯಲ್ಲ ಅದು ಚೇಂಜ್ ಆಗಿಬಿಡುತ್ತೆ. ಸೊ RX 5 ಸ್ಪೀಡ್ಗಳಿಗೆ ಏನಂತ ಬರುತ್ತೆ, RX 135 5 ಸ್ಪೀಡ್ಗೆ 1L7 ಅಂತ ಬರುತ್ತೆ. ಸೊ ಈ ಥರ ಭಯಂಕರ ಚೇಂಜಸ್ ಇದೆ. ಅದೇ ಥರನೇ ಚಾರ್ಸಿಗಳಲ್ಲೂ ಅಷ್ಟೇ ಚೇಂಜಸ್ಗಳು ಬರುತ್ತೆ. ನೀವು ನೋಡಿ ಗಾಡಿನ ಬೈ ಮಾಡಬೇಕು. ಆಲ್ಮೋಸ್ಟ್ ಗಾಡಿಗಳಲ್ಲಿ ಏನೇ ಪ್ರಾಬ್ಲಮ್ ಆಯಿತು ಅಂದ್ರೂ ಓಕೆ, ಬಟ್ ಇಂಜಿನ್ ನಂಬರು ಚಾರ್ಸಿ ನಂಬರ್ ಫಾಲ್ಸ್ ಇತ್ತು ಅಂದರೆ ನೀವು ತಗೊಳ್ಳಬೇಕಾದ್ರೆ ಹುಷಾರಾಗಿರಬೇಕು. ನಮಗೆ ಇವಾಗೇನೋ ಆಗಿತ್ತು. ಸೊ ಎಂಡ್ ಆಫ್ ದಿ ಡೇ ಇಂಜಿನ್ ನಂಬರು ಚಾರ್ಸಿ ನಂಬರು ಒರಿಜಿನಲ್ ಇತ್ತು. ಸೊ ನಮ್ಗೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು ಅಂದ್ರೂ ಫೈನಲಲ್ಲಿ. ಸೊ ಕೋರ್ಟಲ್ಲಿ ಹೋದರೆ ನಮ್ಮ ಗಾಡಿ ಥರ ಕೇಳ್ತಾರೆ. ಸೊ ಅವ್ರ ಗಾಡಿನೂ ತೊಗೊಂಡೋಗ್ಬಿಟ್ಟು ಯಾವುದು ಒರಿಜಿನಲ್ ಇದೆ ಚೆಕ್ ಮಾಡಿಬಿಟ್ಟು ಎಂಡ್ ಆಫ್ ದಿ ಡೇ ಕ್ಲಿಯರ್ ಮಾಡ್ತಾರೆ. ನಾವು ಅದೇ ಥರನೇ ಅಷ್ಟು ಸೇಫ್ಟಿಯಾಗಿರಬೇಕಾದ್ರೆ ಇಂಜಿನ್ ನಂಬರು ಚಾರ್ಸಿ ನಂಬರು ಒರಿಜಿನಾಲಿಟಿ ಆಗಿರೋದು ಅಷ್ಟೇ ಮುಖ್ಯ ಆಗಿರುತ್ತೆ. ಯಾಕೆಂದರೆ ಫರ್ದರ್ ನಾವು ಮೂಮೆಂಟ್ ಏನೇ ಮಾಡೋದಿದ್ರೂ ಇಂಜಿನ್ ನಂಬರು ಚಾರ್ಸಿ ನಂಬರು ಒರಿಜಿನಲ್ಲೇ ಕೇಳ್ತಾರೆ. ನಾವಿಲ್ಲ, ಯಾರೇ ಇಲ್ಲ, RTOದಲ್ಲೇ ಆಗಲಿ ಇಂಜಿನ್ ನಂಬರು ಚಾರ್ಸಿ ನಂಬರು ಒರಿಜಿನಲ್ ಯಾರ್ದಿದೆ ಸೊ ಅವ್ರದ್ದೇ ಮಾರ್ಕೆಟ್ ಲಾಸ್ಟಿಗೆ ಎಂಡ್ ಆಫ್ ದಿ ಡೇ ನೀವು ನೋಡಿ ತೊಗೊಳಬೇಕಾದ್ರೆ ಇಂಜಿನ್ ನಂಬರು ಚಾರ್ಸಿ ನಂಬರ್ ಒರಿಜಿನಲ್ ಇರೋದು ತಗೊಳ್ಳಿ. ಜೊತೆಗೆ ಯಾರು ಇದರಲ್ಲಿ ಪಂಟರ್ಗಳಿರ್ತಾರೆ ಸೊ ಅವ್ರನ್ನ ಕರ್ಕೊಂಡು ಹೋಗೋದು ಇನ್ನೂ ಅತ್ಯುತ್ತಮ. ಸೊ ನಾವು ಗಾಡಿಗಳಲ್ಲಿ ಆಲ್ಮೋಸ್ಟ್ ಇವಾಗ ನೋಡಿದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು ಎಲ್ಲ ಕಡೆ ಸೇಲ್ಗಳು ನಡೀತಾ ಇದ್ದಾವೆ. ಅದರಲ್ಲಿ ನೀವು ನೋಡಿ ತೊಗೊಳ್ಳೋದು ನಿಮ್ಮ ಜವಾಬ್ದಾರಿ, ನಿಮ್ಮದು. ನೀವು ಹಾಕಿರೋ ದುಡ್ಡು ಒಬ್ಬ ಕೋಟಿ ಕೊಡಲ್ಲ ನಾವು, ಒಂದು ಮಿಡಲ್ ಕ್ಲಾಸ್ ಜನ ನಾವಲ್ಲ. ಇದನ್ನು ತಗೋತಿದ್ದೀವಿ ಅಂದರೆ ಅಷ್ಟು ಹುಷಾರಾಗೇ ಇರಬೇಕು. ನಿಮ್ಮ ದುಡ್ಡು ಅಲ್ಲ, ಅದು ನಮ್ಮ RX 2 ಸ್ಟ್ರೋಕ್ ಫ್ಯಾಮಿಲಿ ನೀವು ಜಾಯ್ನ್ ಆಗ್ತಿದ್ದೀರಾ. ಸೊ ಅದ್ರದ್ದು ನೀವು 1 ರೂಪಾಯಿ ಕೂಡಿಟ್ಟು ತಗೊಳ್ತಾ ಇರೋದು. ನೀವು ಅಷ್ಟು ಹುಷಾರದಿಂದ ನೋಡಿ ತಗೊಬೇಕು. ಇಲ್ಲ ಯಾರಾದರೂ ಮೆಕ್ಯಾನಿಕ್ಕು RX ಎಲ್ಲ ಸ್ವಲ್ಪ ತಿಳ್ಕೊಂಡಿರ್ತಾರಲ್ಲ ಸೊ ಅವ್ರನ್ನ ಕರ್ಕೊಂಡೋಗಿ ನೀವು RX ತೊಗೊಳ್ಳೋದು ಒನ್ ಆಫ್ ದಿ ಬೆಸ್ಟ್ ಐಡಿಯಾ ಅನ್ಕೊತೀನಿ. ಅಂದರೆ ನಿಮ್ಮ ಸೇಫ್ಟಿನೇ ಮುಖ್ಯ. ನಿಮ್ಮ ಹತ್ರ ಇಂಜಿನ್ ನಂಬರು ಚಾರ್ಸಿ ನಂಬರ್ ಒರಿಜಿನಲ್ ಇತ್ತು ಅಂದರೆ ಫೈನಲ್ ಎಂಡ್ ಆಫ್ ದಿ ಡೇ ಎಲ್ಲಿ ಬೇಕಂದರೆ ಓಡಾಡ್ಬೋದು, ಎಲ್ಲಿ ಬೇಕಂದರೆ ತೊಡೆ ತಡ್ಕೊಂಡು ನಿಲ್ಬೋದು. ಇಂಜಿನ್ ನಂಬರು ಚಾರ್ಸಿ ನಂಬರ್ ಒರಿಜಿನಲ್ ಇಲ್ಲ ಅಂದರೆ ಬರಬೇಕು ಸುಮ್ಮನೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬರಬೇಕಾಗತ್ತೆ. ಈ RX ನಮ್ಮ ಜಾಕಿನ ಪ್ರಾಬ್ಲಮ್ನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಟಾಟಾ, ಬೈ ಬೈ, ಟೇಕ್ ಕೇರ್. ಸ್ವಲ್ಪ ಕಂಟಿನ್ಯೂಸ್ ಆಗಿ ವ್ಲಾಗ್ ಕೊಡೋಣ ಅಂತ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ಖಂಡಿತ ಯಾರಾದರೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ಗಳಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಶಾರ್ಟ್ಸಲ್ಲಾಗಲಿ ನಿಮಗೆ ಗೊತ್ತಿರೋ ಡೌಟ್ ಕೇಳಿ, ಇಲ್ಲ ನನಗೆ ಗೊತ್ತಿರೋ ಡೌಟ್ ನಾನೇ ಕೇಳ್ತೀನಿ. ಸೊ ನೀವು ಒಂದು ಕ್ವಶನ್ ಥರ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ನಾವು ಅದ್ರ ಬಗ್ಗೆ ಒಂದು ವೀಡಿಯೋ ಮೇಕ್ ಮಾಡೋಣ. ಶಾರ್ಟ್ಸಲ್ಲಾಗಲಿ ಯಾವುದೇ ವೀಡಿಯೋ ಮಾಡೋದ್ರಲ್ಲೇ ಅದ್ರ ಬಗ್ಗೆ ಒಂದು RX ಅವೇರ್ನೆಸ್ಗೋಸ್ಕರ, RXನ ತಿಳ್ಕೊಳ್ಳೋದಕ್ಕೋಸ್ಕರನಾದರೂ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ. ಇದು ಸೊ RX ಬಗ್ಗೆ ಯಾವುದೇ ರೀತಿಯಾದ ನಿಮ್ಗೆ ಒಂದು ಡೌಟ್ ಇತ್ತು ಅಂದರೆ 100% ಕೇಳಿ, ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ. ಬೈ ಬೈ, PDF, ಲವ್ ಯು ಆಲ್, ಟೇಕ್ ಕೇರ್. ನಿಮಗೆ ಸಿಗೋಣ ಇನ್ನೊಂದು ಮುಂದಿನ ಒಂದು ವ್ಲಾಗಲ್ಲಿ.
30 ಸೆಕೆಂಡ್ಸ್ ವೀಡಿಯೋ ಏನಾದರೂ ಮೇಕ್ ಮಾಡಿ ನಾವು ಇನ್ಸ್ಟಾಗ್ರಾಮಲ್ಲಿ ಹಾಕೋಣ. ಸೊ ನಿಮ್ಗೆ ಏನೇ ಡೌಟ್ ಇತ್ತು ಅಂದರೆ DM ಮಾಡಿ. ಸೊ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಣ.